ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಹೆಸರಿಸಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಸಮಾಜಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವ ಮೂಲಕ ಸಮಾಜಗಳನ್ನು ಹೊಡಿತಕ್ಕಂತ ಕೆಲಸವನ್ನ ಮಾಡಿ ಇವತ್ತು ಅಧಿಕಾರದಲ್ಲಿ ಇದ್ದೇನೆ ಅಂತ ಹೇಳಿ ಬಸವಣ್ಣನವರ ಜಪವನ್ನ ಮಾಡಿಕೊಂಡು ಶಿವಲಿಂಗವನ್ನ ಕೈಯಲ್ಲಿ ಹಿಡ್ಕೊಂಡು ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಪಡಿಸ್ತೇವೆ ಅಂತ ಹೇಳಿ ಕಪಟ ನಾಟಕವನ್ನ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತದನ್ನ ನಾವು ಯಾರು ಕೂಡ ಮರಿಬಾರದು. ಬಂಧುಗಳೇ, ನಾವು ಭಾಗವಹಿಸಬೇಕು. ಇಡೀ ಕುಟುಂಬ, ನಮ್ಮ ಪರಿವಾರ ಎಲ್ಲರೂ ಕೂಡ ಈ SIR ಅಲ್ಲಿ ಭಾಗವಹಿಸಿ ದೇಶದ ಪೌರತ್ವವನ್ನ ವೋಟರ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರನ್ನ ನಾವು ಸೇರಿಸಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಸುಮಾರು 2 ಕೋಟಿಗೂ ಹೆಚ್ಚು ಜನ ಬಾಂಗ್ಲಾದೇಶ, ಪಾಕಿಸ್ತಾನದವರು ಇದ್ದಾರೆ. ನಮ್ಮ ದೇಶದ ರೇಷನ್ ಕಾರ್ಡು, ನಮ್ಮ ದೇಶದ ಹೆಲ್ತ್ ಕಾರ್ಡು, ರೇಷನ್ನು ಎಲ್ಲವನ್ನ ಪಡಿತಾ ಇದ್ದಾರೆ 2 ಕೋಟಿ ಜನ. ಕರ್ನಾಟಕದಲ್ಲೂ ಕೂಡ ಒಂದು 20 ರಿಂದ 30 ಲಕ್ಷ ಜನ ಬೆಂಗಳೂರು, ಮೈಸೂರು, ಕೊಡಗು, ಚಿಕ್ಕಮಗಳೂರು ಬೇರೆ ಬೇರೆ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮೊನ್ನೆ ನಮ್ಮ ಪೊಲೀಸ್ ಕಮಿಷನರ್ ಹೇಳಿದ್ರು 60 ಲಕ್ಷ ಖರ್ಚು ಮಾಡಿ ಸುಮಾರು 250 ಜನನ ಫ್ಲೈಟ್ ಅಲ್ಲಿ ಬಾಂಗ್ಲಾದೇಶದವ್ರನ್ನ ವಾಪಸ್ಸು ವೆಸ್ಟ್ ಬೆಂಗಾಲ್ ಕಳಿಸಿದ್ದೀರಿ ಅಂತ ಅಫಿಷಿಯಲ್ ಆಗಿ ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ಬದುಕಿಗೆ ಉತ್ತೇಜನ ನೀಡತಕ್ಕಂಥ, ಅವರನ್ನ ಎಲ್ಲರಂತೆ ಮೇಲೆತ್ತಬೇಕು ಅಂತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟು ಮಾನ್ಯ ಮೋದಿಜಿಯವರು ಇವತ್ತಿನ ದಿವಸ ಕಾಯಕ ಸಮುದಾಯಗಳನ್ನ ನನ್ನ ಸಮುದಾಯ ಅನ್ನುವ ರೀತಿಯಲ್ಲಿ ಇವತ್ತು ಪ್ರೇರೇಪಣೆ ಕೊಡ್ತಾರೆ. ಸೇವೆಯನ್ನು ಪರಿಗಣಿಸಿ ಅವರಿಗೆ ಇವತ್ತು ರಾಜ್ಯದಲ್ಲಿ ವಿಧಾನ ಪರಿಷತ್ತಿನ ಶಾಸಕರನ್ನಾಗಿ ಮಾಡಿರ್ತಕ್ಕಂಥದ್ದು ಒಂದು ಯೋಗ್ಯವಾದಂಥ ಮತ್ತು ಸ್ತೋತ್ರವಾದಂಥ ಕೆಲಸ ಅಂತೇಳಿ ನಾನು ಹೇಳಲಿಕ್ಕೆ ನಿಮಗೆ ಹಣಕಾಸಿನ ಸಂಸ್ಥೆಗಳ ಮೂಲಕ ಸಿಗುತ್ತೆ. ಸರ್ಕಾರದ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡಿ ಮೂಲಕ ವಿದ್ಯಾರ್ಥಿನಿಯನ್ನ ಕಾರ್ಮಿಕ ಅಧಿಕಾರಿಗಳು ಪ್ರಥಮವಾಗಿ ಇಲ್ಲಿ ಯಥೇಚ್ಛವಾಗಿ ಜನಸಂದಣಿ ಇರೋದ್ರಿಂದ ವಿತೌಟ್ ಕೆಮಿಕಲ್ ಏನೂ ಇಲ್ಲ ಡೈರೆಕ್ಟರ್ ಆಗಿ ಸರ್ ಆಗಿ ಹೇಳಿದ್ದಾರೆ. ಅಂದ್ರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಇದೆ. ಆರೋಗ್ಯ ಆಗುವಂತ ಫುಡ್ ಅನ್ನು ಇಲ್ಲಿ ಸರ್ವ್ ಮಾಡಬೇಕು ಅಂದ್ರೆ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇದು ಉಪಯೋಗ ಆಯ್ತಾ ಏನಾದ್ರು? ನಾವು
ಮನೆಯವರಿಗೆ ಅಥವಾ ಕುಟುಂಬಕ್ಕೆ ಹೊರೆಯಾಗದೆ ನಾವು ಕೂಡ ನಮ್ಮ ಸ್ವಂತ ಕಾಲಲ್ಲಿ ಬದುಕಬಹುದು ಅಂತೇಳಿ ನಿಮಗೆ ವಿಶ್ವಾಸ ಬಂದಿರ್ತದೆ ಭವಿಷ್ಯ. ಹಾಗಾಗಿ ಇಂಥ ತರಬೇತಿಗಳ ಮೂಲಕ ತಾವು ಸಹ ನಮ್ಮ ವಿಶೇಷವಾಗಿ ಈ ಭಾಗದಲ್ಲಿ ನಮ್ಮ ಮಾನ್ಯ ಶಾಸಕರು ಕೂಡ ಹೇಳ್ತಿರ್ತಾರೆ. ಯಾಕಂದರೆ ಏನಂದರೆ ಅವರು ಮಹಿಳೆಯರು ನಮ್ಮ ಶಾಸಕರು ಕೂಡ ಮಾಡೋ ಕಾರಣ ಮಹಿಳೆಯರ ಸಬಲೀಕರಣ, ಮಹಿಳೆಯರ ಉನ್ನತೀಕರಣ ಇರ್ಬೋದು, ಮಹಿಳೆಯರ ಕಾರ್ಯಕ್ರಮ ಇರ್ಬೋದು, ಮಹಿಳೆಯರಿಗೆ ವಿವಿಧ ತರಬೇತಿಗಳಿರ್ಬೋದು, ಭಾಳ ಆಸಕ್ತಿ ತೋರಿಸ್ಕೊಂಡು ತಾವೇ ಮುಂದೆ ಬಂದು ಕೆಲಸವನ್ನು ಮಾಡ್ತಾರೆ. ಆದರೆ ನಾವು ಎಲ್ಲಾದರೂ ಒಂದು ಸಣ್ಣದಾಗಿ ಈಗ ನಾವು ನೆಕ್ಸ್ಟು ನಮ್ಮ ಒಂದು ಪಂಚಾಯತ್ ಏರಿಯಾದಲ್ಲಿ ನಾವು ಇರ್ತಕ್ಕಂಥ ಏನು ಸ್ಟಾಲ್ಸ್ ಇದ್ದಾವೆ ಅವನ್ನು ಸಹ ನಾವು ಇವಾಗ ಮುಂದಿನ ವಾರದಲ್ಲಿ ಹರಾಜು ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾರಾದರೂ ಗುಂಪಿನವ್ರು ಇದ್ದರೆ ಅಂಥವ್ರು ಬಂದಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಮಾಡಿ ಒಂದು ಸ್ಟಾಲ್ ತೊಗೊಂಡು ಅಲ್ಲಿ ಸಹ ನೀವೊಂದು ಫಾಸ್ಟ್ ಫುಡ್ ಸರ್ವಿಸ್ನ ಮಾಡ್ಬೋದು. ಈಗ ಅಲ್ಲಿಗೆ ಕಲ್ತಿದ್ದೀರಿ ಮತ್ತು ಎಲ್ಲರೂ ಮಹಿಳೆಯರಿರೋದ್ರಿಂದ ನಿಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಅಡಿಗೆಗೂ ಇಲ್ಲಿ ಹೇಳ್ಕೊಡ್ತಕ್ಕಂಥ ಅಡಿಗೆಗೂ ವ್ಯತ್ಯಾಸ ಇರುತ್ತೆ. ಸೊ ಇಲ್ಲಿ ಕರೆಕ್ಟಾಗಿ ಎಷ್ಟು ಏನು ಕ್ವಾಂಟಿಟಿ ಹಾಕಬೇಕು ಅದೆಲ್ಲ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ. ದಿವಸ ಟ್ರೈನಿಂಗ್ ಟೋಟಲ್ ಆಗಿ ನಮಗೆ ಒಂದು 9 ದಿವಸ. ಇದರಲ್ಲಿ ಗೋಬಿ ಮಂಚೂರಿ, ಫ್ರೈಡ್ ರೈಸ್, ನ್ಯೂಡಲ್ಸ್, ಅಂದರೆ ಈ ಎಗ್ ಐಟಮ್ಸ್, ಅಂದರೆ ಈಗ ಕಟ್ಲೆಟ್, ಅಂದರೆ ಎಗ್ ರೈಸ್ ಮತ್ತು ಎಗ್ ಪಕೋಡ, ಅಂದರೆ ಹಾಗೆ ನಾನ್ ವೆಜ್ ಕೂಡ ಚಿಕನಲ್ಲಿ ಸಹ ಕೆಲವು ಐಟಮ್ ಹೇಳಿಕೊಟ್ಟಿದ್ದೇವೆ. ಪಾವ್ ಭಾಜಿ ಆಗಲಿ, ವಡಾ ಪಾವ್ ಆಗಲಿ, ಅಥವಾ ಈಗೊಂದು ಅಂದರೆ ಒಂದು ನಾವೀಗ ಸೇಲ್ ಮಾಡಲಿಕ್ಕೆ ಯಾವ ಥರ ಐಟಮ್ ನಾವು ಮಾಡಬೇಕು ಪ್ರಿಪೇರ್, ಅದೆಲ್ಲವನ್ನು ಇಲ್ಲಿ ಹೇಳ್ಕೊಳ್ಳಿಕ್ಕೆ. ಸುಮಾರು ನಮ್ಮ 15 ವರ್ಷಗಳಿಂದ ನಾವು ಸಂಘದಲ್ಲಿ ಮಹಿಳಾ ಗ್ರೂಪ್ ಆಗಿ ಒಂದು ಮಾಡ್ಕೊಂಡಿದ್ದೀವಿ. ಅದಾದ ಮೇಲೆ ನಾವು ಅನೇಕ ತರಬೇತಿಗಳನ್ನು ಪಡೆದುಕೊಂಡಿದ್ದೀವಿ. ಸಂಜೀವಿನಿ NRLMನಿಂದ ಅನೇಕ ತರಬೇತಿಗಳನ್ನು ಪಡೆದುಕೊಂಡಿದ್ದೀವಿ. ಹಾಗೆ ಇದು ಒಂದು ಕೌಶಲ್ಯ ತರಬೇತಿಯನ್ನು ಕೂಡ ನಾವು ಪಡೆದುಕೊಂಡಿದ್ದೀವಿ. ಈಗ ಕೆನರಾ ಬ್ಯಾಂಕ್ ಕಡೆಯಿಂದ ತರಬೇತಿ ಉದ್ಯಮಿಯಿಂದ ನಾವು ಫಾಸ್ಟ್ ಫುಡ್ ತರಬೇತಿಯನ್ನು ಪಡೆದುಕೊಳ್ತಾ ಇದ್ದೀವಿ. ಇದರಲ್ಲಿ ಅನೇಕ ರೀತಿಯಲ್ಲಿ ವೆರೈಟೀಸ್ಗಳನ್ನು ನಾವು ಕಲ್ತಿದ್ದೀವಿ. ದಿವಸ ಕಾಲದಿಂದ ಟ್ರೈನಿಂಗನ್ನು ಪಡೆದಿರುವೆ. ಈ ಫಾಸ್ಟ್ ಫುಡ್ ಟ್ರೈನಿಂಗ್ ಕಲಿಯಲು ಕಾರಣ ಇಲ್ಲಿ ಹಲವಾರು ರಾಜ್ಯದ ಜನರು ವಾಸಿಸುವರು. ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಫಾಸ್ಟ್ ಫುಡ್ ಆಹಾರವನ್ನು ಇಷ್ಟದಿಂದ ಸೇವಿಸುತ್ತಾರೆ. ಅದರಿಂದ ನನಗೆ ಸ್ವ ಉದ್ಯೋಗ ಮಾಡಿಕೊಳ್ಳಲು ಒಳ್ಳೆಯ ಅವಕಾಶ.
ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.